ರೋಡ್ಗಳಿಲ್ಲ, ಎಲ್ಲಿ ದಾರಿ ಇಲ್ಲ, ಯಾವುದೇನು ಏನು ಕೆಲಸನೂ ಮಾಡಲ್ಲ. ಏನು ಮಾಡೋಕ್ಕಾಗುತ್ತೆ? ಯಾರು ಉತ್ತಮ? ಪ್ರದೀಪ್ ಈಶ್ವರ್ ಎಮ್ ಎಲ್ ಎ ಆದರೆ ಸುಧಾಕರ್ MP ಆಗಿದ್ದಾರೆ. MP ಆಗಿದ್ದಾರೆ. ಏನು ಮಾಡ್ತಾ ಇಲ್ಲ ಇವಾಗ. ಜನರು ನೋಡೋಕೆ ಅವ್ರ ಪಕ್ಷನೇ ನಾವು ಬಿಟ್ಟಿದ್ದೀವಿ. ನೀವು ಕಾಂಗ್ರೆಸ್ ಸುಧಾಕರ್ ಏನು ಮಾಡ್ತಿದ್ದಾರೆ? ಸುಧಾಕರ್ ಮುಂದೆ ಎಲ್ಲ ರೋಡ್ ಮಾಡಿದ್ದೆ ಹೋಗ್ತದೆ ಈ ಸಲ ಅಂತ ಜನರೆಲ್ಲ ಅನ್ಕೊತಾ ಇದ್ದೀವಿ. ನೋಡೋಣ, ಅಧಿಕಾರಕ್ಕೆ ಬರಲ್ಲ, ನೆಕ್ಸ್ಟ್ ಬರೋದೇ ಇಲ್ಲ. ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗ್ತಾನೆ ಜನರಿಗೆ? ಎಫೆಕ್ಟ್ ಜಾಸ್ತಿ ಎಫೆಕ್ಟ್ ಆಗಿದೆ ಸರ್. ಗಂಡಸರು ಜಾಬ್ ಕಿತ್ತೋದು, ಹೆಂಗಸರಿಗೆ ಕೊಡೋದು. ಅಂದರೆ ಅವರು ಕೈಯಲ್ಲಿರೋದು MP ಅಲ್ಲಿ ಏನಿರುತ್ತೆ ದೊಡ್ಡ ದೊಡ್ಡ ಕೆಲಸಗಳಿರ್ತದೆ. MLA ಮಾಡಲ್ಲ. ನಮ್ಗೆ ಕೇಳಿದ್ರೆ ರೋಡ್ಗಳ ರಸ್ತೆ ಎಲ್ಲ ಊರಲ್ಲಿ ಸಿಮೆಂಟ್ ರೋಡ್ಗಳು ಆಗಲಿ. ಈ ಪ್ರದೀಪ್ ಅವರು MLA ಆದಮೇಲೆ ಈ ಕಡೆ ಏನೂ ಆಗಿಲ್ಲ. ಏನು ಅಭಿವೃದ್ಧಿ ಆಗಿಲ್ಲ. ಏನು ಅಭಿವೃದ್ಧಿ ಆಗಿಲ್ಲ. ಅಭಿವೃದ್ಧಿ ಕಮ್ಮಿ ಸರ್, ಕಮ್ಮಿ. ಸುಧಾಕರ್ ಇದ್ದಾಗ ಚೆನ್ನಾಗಿತ್ತು ಅಭಿವೃದ್ಧಿ. ಏನೆಲ್ಲ ಅಭಿವೃದ್ಧಿ ಆಗಬೇಕಾಗಿತ್ತು? ರೋಡ್ಗಳಿಲ್ಲ, ಎಲ್ಲಿ ದಾರಿ ಇಲ್ಲ, ಯಾವುದೇನು ಏನು ಕೆಲಸನೂ ಮಾಡಲ್ಲ. ಏನು ಮಾಡೋಕ್ಕಾಗುತ್ತೆ? ಯಾರು ಉತ್ತಮವಾದ ಶಾಸಕ ನಿಮ್ಗೆ ಇಲ್ಲಿ? ಯಾಕಂದರೆ ಪೆರಿಸಂದ್ರ ಇಬ್ಬರು ಇಲ್ಲಿ ಈ ಏರಿಯಾ ಅವರೇ ಶಾಸಕರು. ಪ್ರದೀಪ್ ಈಶ್ವರ್ MLA ಆದರೆ ಸುಧಾಕರ್ MP ಆಗಿದ್ದಾರೆ. MP ಆಗಿದ್ದಾರೆ. ಏನು ಮಾಡ್ತಾ ಇಲ್ಲ ಇವಾಗ. ಜನರು ನೋಡೋಕೆ ಬರ್ತಾರ? ಎಲ್ಲಿ ಬರ್ತಾರೆ ಸರ್? ಬರೋದಿಲ್ಲ, ಏನೂ ಇಲ್ಲ. ಯಾವಾಗ ಬರ್ತಾರೆ, ಎಲ್ಲೋ ಮಾಡ್ಕೊಳ್ತಾರೆ. ಬಟ್ ಊರ್ಗಾರ ಬರ್ತಾರೆ. ಬರೋದೇ ಇಲ್ಲ ಇಲ್ಲಿಗೆ. ಏನೆಲ್ಲ ಅಭಿವೃದ್ಧಿ ಆಗಬೇಕಾಗಿತ್ತು? ಆಗಬೇಕು. ರೋಡ್ಗಳೆಲ್ಲ ಇದೆ. ಒಂದು ಊರಿನಲ್ಲಿ ಒಂದು ರೋಡು ಯಾವುದೋ ಒಂದು ವ್ಯವಸ್ಥೆ ಮಾಡ್ತಾ ಇದ್ದರೆ ಏನೋ ಕೆಲಸ ಮಾಡಿದ್ದಾರೆ ಅಂತಾರೆ. ಏನು ಮಾಡಿಲ್ಲ. ಏನು ಮಾಡೋಕ್ಕಾಗುತ್ತೆ? ಬರೋದೇ ಇಲ್ಲ. ನಾವು ಅದಕ್ಕೋಸ್ಕರ ಬಿಟ್ಬಿಟ್ಟಿದ್ದೀವಿ. ನಾವೇ ಅವರ ಪಕ್ಷನೇ ನಾವು ಬಿಟ್ಟಿದ್ದೀವಿ. ನೀವು ಕಾಂಗ್ರೆಸ್ ಸುಧಾಕರ್ ಏನು ಮಾಡ್ತಿದ್ದಾರೆ? ಸುಧಾಕರ್ ಮುಂದೆ ಎಲ್ಲ ರೋಡ್ ಮಾಡಿದ್ದೆ. ಸುಧಾಕರ್ ಅವ್ರು ಮಾಡಿದ್ದೆ. ಇವರು ಇನ್ನು ಏನು ಕೆಲಸ ಮಾಡಲ್ಲ. ಮುಂದಿನ ದಿನಗಳಲ್ಲಿ ಏನು ಯಾವ ಥರ ಕ್ಷೇತ್ರ ನೀವು ಹೋದ್ರೆ? ನಮ್ದು ಇದೇ ಕ್ಷೇತ್ರನೇ. ಇದೇ ಕ್ಷೇತ್ರನೇ. ಇನ್ನೊಂದು ವಿಚಾರ ಅಂದರೆ 2028ಕ್ಕೆ ಯಾರು ಬೇಕಾರಾಗಿದೆ MLA ಆಗೋದ್ರಿಂದ? ಯಾರು ಬರ್ತಾರೆ ಯಾರೇ ಹೇಳೋಕ್ಕಾಗುತ್ತೆ? ಯಾಕಂದರೆ ಅಭಿವೃದ್ಧಿ ಏನು? ಕಾಂಗ್ರೆಸ್ ಹೋಗ್ತದೆ ಈ ಸಲ ಅಂತ ಜನರೆಲ್ಲ ಅನ್ಕೊತಾ ಇದ್ದೀವಿ. ನೋಡೋಣ, ಅಧಿಕಾರಕ್ಕೆ ಬರಲ್ಲ, ನೆಕ್ಸ್ಟ್ ಬರೋದೇ ಇಲ್ಲ. ಏನು ಬರ್ತದೆ? ಕಾಂಗ್ರೆಸ್ ವೈಫಲ್ಯತೆ ಏನೇನಿದೆ? ಯಾಕಂದ್ರೆ 2.5 ವರ್ಷ ಆಗಿದೆ ರಾಜಕೀಯ ಸ್ಟಾರ್ಟ್ ಮಾಡಿ. ಅವರು ಏನು ಮಾಡಿಲ್ಲ ಸರ್ ಇವಾಗ. ಇಲ್ಲಿಗೆ ನಮ್ಮ ಪೆರೇಶನದಲ್ಲಿ ಅವಾಗ ಒಂದು ರೋಡ್ ಹಾಕಿದ್ದಾರೆ. ದೊಡ್ಡಬಳ್ಳಾಪುರ ಆಯಿತು, ಚಿಕ್ಕಬಳ್ಳಾಪುರಕ್ಕೆ ಅವ್ರು ಏನೋ ಮಾಡ್ಕೊಂಡಿದ್ದಾರೆ ನಮ್ಗೆ ಗೊತ್ತಿಲ್ಲ. ನಮ್ಮ ಏರಿಯಾ ಸುತ್ತಮುತ್ತ ಅವರೇ ತಾನು MLA ಕೂಡ MLAನೇ. ಅವರು ಅಲ್ಲೇನು ಮಾಡಿದ್ದಾರೆ ನಮ್ಗೆ ಗೊತ್ತಿಲ್ಲ. ಪೆರಿಸಂದ್ರಾಗ ಏನು ಮಾಡಿಲ್ವಾ? ಏನು ಯಾವ ರೋಡೊಂದು ಹಾಕಿದ್ದಾರೆ ಅಷ್ಟೇ. ಇಲ್ಲಿ ನಮ್ಮೂರಿನಲ್ಲಿ ಇವಾಗೂ ಬಂದೇ ಇಲ್ಲ ಅವರು. ಯಾಕಂದರೆ ಇದು ರಾಷ್ಟ್ರೀಯ ಹೆದ್ದಾರಿನೂ ಕೂಡ ಇದು. ಪೆರಿಸಂದ್ರ ಕನೆಕ್ಟ್ ಆಗೋ ರಾಷ್ಟ್ರೀಯ ಹೆದ್ದಾರಿ ಕೂಡ ಡೆವಲಪ್ಮೆಂಟಲ್ಲಿ ಏನೇನು ಆಗಬೇಕಾಗಿತ್ತು? ಅದರ ರೋಡ್ಗಳು ಆಗಬೇಕು. ಚಿಕ್ಕಬಟ್ಟಿ ಕೆಲಸಗಳಿದೆ. ಏನು ಕೆಲಸ ಯಾವ ಊರಿನಲ್ಲಿ ಏನು ಮಾಡಿಲ್ಲ. ಏನು ಮಾಡಿ ಮತ್ತೆ ನಾನು ಏನಾರು ಡೆವಲಪ್ಮೆಂಟ್ ಏನು ಮಾಡಿದ್ದೀನಿ ಹೋಗಿ ನಮ್ಮ ಊರಲ್ಲಿ ನೋಡಿ ಅಂತ ಪ್ರದೀಪ್ ಈಶ್ವರ್ ಅದೇ ಒಂದು ರೋಡ್ ಹಾಕಿದ್ದಾರೆ ಅಷ್ಟೇ. ನಮ್ಮ ಪಂಚಾಯತ್ನಲ್ಲಿ ಒಂದು ರೋಡ್ ಹಾಕಿಲ್ಲ. ನಮ್ಮ ಅರೂರು ಪಂಚಾಯತ್ನಲ್ಲಿ ಹೆಚ್ಚು ಅಭಿವೃದ್ಧಿ ಮಾಡಿದ್ದಾರೆ ಅವರು, ಸುಧಾಕರ್ ಅಥವಾ ಪ್ರದೀಪ್ ಈಶ್ವರ? ಸುಧಾಕರ್ ಮುಂದೆ ಮಾಡಿದ್ದಾರೆ. ಇವನು ಏನು ಮಾಡಿಲ್ಲ. ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗ್ತಾನೆ ಜನರಿಗೆ? ಎಫೆಕ್ಟ್ ಜಾಸ್ತಿ ಎಫೆಕ್ಟ್ ಆಗಿದೆ ಸರ್. ಗಂಡಸರು ಜಾಬ್ ಕಿತ್ತೋದು, ಹೆಂಗಸರಿಗೆ ಕೊಡೋದು. ಅಂದರೆ ಹೆಂಗಸರಿಗೆ ಬಸ್ ಫ್ರೀ ಬೇಕಾಗಿದ್ರೆ 2000 ಬೇಕಾಗಿಲ್ಲ ಸರ್. ಏನಕ್ಕೆ ಬೇಕು ಸರ್? ಕಷ್ಟಪಟ್ಟು ತಿನ್ನಬೇಕು, ಕಷ್ಟಪಟ್ಟು ದುಡಿಬೇಕು, ತಿನ್ನಬೇಕು. ಫ್ರೀಯಾಗಿ ಕೊಟ್ಟೋದು ಎಷ್ಟು ದಿನ ಇರುತ್ತೆ ಹೇಳಿ? ಅಭಿವೃದ್ಧಿ ಆಗುತ್ತಾ? ಹೋಗಲಿ, ಅಭಿವೃದ್ಧಿ ಆಗೋದಿಲ್ಲ. ಗಂಡಸ್ರಿಗೆ ಏನು ಬೇಕಾಗಿತ್ತು ಹಾಗಾದರೆ? ಗಂಡಸರಿಗೆ ಏನು ಬೇಕಾಗಿಲ್ಲ ಸರ್. ಕಷ್ಟಪಟ್ಟು ದುಡಿಮೆ ಮಾಡಬೇಕು. ಫ್ರೀಯಾಗಿ ಯಾರೂ ಆಲೋಚನೆ ಮಾಡೋದಿಲ್ಲ, ಕೇಳುವುದೂ ಇಲ್ಲ. ಯಾರು ಕೇಳಿದ್ರೆ ಹೇಳಿ? ಫ್ರೀಯಾಗಿ ಕೊಟ್ಟೆ ಅಂತ ಯಾರಾದರೂ ಒಬ್ಬರಾದರೂ ಕೇಳಿದಾರಾ? ಒಬ್ಬರಾದರೂ ತೋರಿಸಿ. ಇವರೇ ಫ್ರೀಯಾಗಿ ಕೊಡ್ತೀನಿ ಅಂದರು, ಫ್ರೀಯಾಗಿ ಕೊಡ್ತಾವ್ರೆ. ಎಲ್ಲ ರೇಟ್ಗಳು ಜಾಸ್ತಿ ಮಾಡಿ ಫ್ರೀಯಾಗಿ ಕೊಡ್ತಾವ್ರೆ. ಈಗ ರೈತರ ವಿಚಾರ ಅಂತಂದರೆ ರೈತರು ಎತ್ತಿನ ಹೊಳೆ ತರ್ತೀನಿ ಅಂತಂದರೆ ಎತ್ತಿನ ಹೊಳೆ ಚಿಕ್ಕಬಳ್ಳಾಪುರಕ್ಕೆ ಎತ್ತಿನ ಹೊಳೆ ಮಂದಿ ಪಂಪ್ಸೆಟ್ ವಿಚಾರದಲ್ಲಿ 24 ಗಂಟೆ ಕರೆಂಟ್ ಕೊಡ್ತೀನಿ. ಸೋಲಾರ್ ಎಲ್ಲ ಇಲ್ಲಿ ಅದಪ್ಪ
ಗೌರಿಬಿದನೂರು ಸೋಲಾರ್ ಲ್ಯಾಂಪ್ ಇದೆಲ್ಲ ಆಗಿದೆ, ಅದೆಲ್ಲ ಏನು ಅನಿಸುತ್ತೆ ನಿಮಗೆ ಇದ್ರ ಬಗ್ಗೆ? ಎತ್ತಿನ ಹೊಳೆ ತಟ್ಟಾಗಿನ ಅಂತ ಕೂಡ ಹೇಳಿದರು. ಹೇಳಿದ್ರೆ ಇನ್ನೂ ತರಲಿಲ್ಲಲ್ಲ ಸರ್ ಎತ್ತಿನ ಹೊಳೆ, ಎಲ್ಲಿ ಬಂದಿದೆ? ಈಗ ಪ್ರದೀಪ್ ಈಶ್ವರು ಕಾರ್ಯವೈಕಲ್ಯ 2 ವರ್ಷದಲ್ಲಿ ಹೇಳಿದ್ರು ತರ್ತೀನಿ ಎತ್ತಿನ ಹೊಳೆ ಅಂತ. ಎಲ್ಲಿ ಸರ್ 3 ವರ್ಷ ಆಯ್ತಾ ಬಂತು, ಎಲ್ಲಿ ಬಂದಿಲ್ಲ. ಪ್ರದೀಪ್ ಈಶ್ವರು ಕೆಲಸ ಮಾಡ್ತಾ ಇಲ್ಲ ಅಂದರೆ ಸುಧಾಕರ್ ಏನಾರು ಮಾಡಬೇಕಿತ್ತಲ್ಲ ಹಾಗಾದ್ರೆ? ಸರ್ ಸುಧಾಕರ್ ಕೆಲಸ ಸುಧಾಕರ್ ಮಾಡ್ತಾ ಇದ್ದಾರೆ ಸರ್, ಅವರೇನು ಕಮ್ಮಿ ಮಾಡ್ತಾ ಇಲ್ಲ, ಮಾಡ್ತಾ ಇದ್ದಾರೆ. ಅವರು ಎಮ್ ಪಿಗಿಂತ MLA ಚೆನ್ನಾಗಿ ಮಾಡಬೇಕು. ಅವರು ಕೈಯಲ್ಲಿರೋದು MP ಯಲ್ಲಿ ಏನಿರುತ್ತೋ ದೊಡ್ಡ ದೊಡ್ಡ ಕೆಲಸಗಳಿರ್ತದೆ, MLA ಮಾಡಬೇಕು. ಊರವ್ರಿಗೆ ಬಂದು ಅಭಿವೃದ್ಧಿ ನೋಡಬೇಕು. ಮಾತುಗಳು ಹೇಳಿದ್ರೆ ಅಲ್ಲ, ಬಂದಮೇಲೆ ಅವ್ರಿಗೆ ಏನೇನು ಇದೆ ಅದು ಕೇಳಿಬಿಟ್ಟು ಕೊಡಬೇಕು. ಸುಧಾಕರ್ ಏನು ಮಾಡಿದ್ದಾರೆ ಇಲ್ಲಿಗೆ ಪರಿಸರ ಸರ್ ಚೆನ್ನಾಗಿ ಸರ್ ಏನು ಮಾಡಿರ್ತಾರೆ ಅವರು ರೋಡ್ಗಳೆಲ್ಲ ನಮ್ಗೆ ಕೇಳ್ದೇನೆ ರೋಡ್ಗಳ ರಸ್ತೆ ಎಲ್ಲ ಊರಲ್ಲಿ ಸಿಮೆಂಟ್ ರೋಡ್ಗಳು ಆಗಲಿ ಚರಂಡಿಗಳಾಗಲಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಸರ್. ಇವಾಗ ಬಸ್ ಸ್ಟಾಪು ಅದು ರೋಡು ಮನೆಗಳಿಗೆ ಅದನ್ನು ಮಾಡಿದ್ದಾರೆ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಸರಿ, ಓಕೆ ಸರ್, ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.